ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮಸ್ಕಾರ. ರಾಮಾಯಣ ಶಾಸ್ತ್ರವೂ ಹೌದು, ಚರಿತ್ರೆಯೂ ಹೌದು, ಹಾಗೆ ಕಾವ್ಯವೂ ಕೂಡ ಹೌದು. ಇದರಲ್ಲಿ ಯಾವುದನ್ನೂ ಕೂಡ ಬಿಟ್ಟಿಲ್ಲ. ಶಾಸ್ತ್ರವನ್ನು ಬಿಡದೆ ಚರಿತ್ರೆಯ ಆಧಾರವನ್ನು ಬಲವಾಗಿ ಇಟ್ಟುಕೊಂಡು ಕಾಯ್ದಿಟ್ಟುಕೊಂಡು ಅದರ ಜೊತೆಯಲ್ಲಿ ಕಾವ್ಯದ ಸೊಬಗನ್ನು ಉಳಿಸಿಕೊಂಡಿರುವಂಥದ್ದು. ಶಾಸ್ತ್ರ ಬಿಟ್ಟು ನಮ್ಮ ದೇಶ ಇಲ್ಲ. ಏನು ಶಾಸ್ತ್ರ ಅಂತ ಹೇಳಿದ್ರೆ ಏನು ಯಾವುದೋ ಅದು ಕೂಡ ಮತ್ತೆ ನಮಗೇನು ಬರುತ್ತೆ, ಶಾಸ್ತ್ರ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ಪಂಥ, ಯಾವುದೋ ಒಂದು ಪಂಗಡ, ಇವರು ಮಾತ್ರ ಮಾಡಬೇಕು ಆ ರೀತಿಯಾಗಿರುವಂಥದ್ದಲ್ಲ ಶಾಸ್ತ್ರ ಅಂತ ಹೇಳಿದ್ರೆ. ಶಾಸ್ತ್ರ ಅಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಅಷ್ಟೇ ಶಾಸ್ತ್ರ ಅಂತ ಹೇಳಿದ್ರೆ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಇಲ್ಲವೇ ಇವತ್ತು? ಏನೋ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಶಾಸ್ತ್ರಗೀಸ್ತ್ರ ಇಲ್ಲ. ಏನು ಶಾಸ್ತ್ರಗೀತ್ರ ಇಲ್ಲ. ಅತ್ಯಂತ ದೊಡ್ಡ ಶಾಸ್ತ್ರ ಪ್ರಜಾಪ್ರಭುತ್ವ. ಹೇಗಿರಬೇಕು ನೀನು, ಸಂವಿಧಾನ ಹೇಗಿರಬೇಕು, ಹೇಗಿರಬಾರ್ದು, ಹೇಗೆ ನಡ್ಕೊಳ್ಬೇಕು, ಹಾಗತ್ತಾ? ಹಂಗೆಲ್ಲ ಹಾಗಿರಬೇಕೋ ಬೇಡ ನಾವು? ನನಗೆ ಬೇಕಾದ ನಡ್ಕೊಂಡು ಹೋಗ್ತೀನಿ, ನಾನು ಕಾರು ಬಲಗಡೆಗೆ ಬಿಟ್ಕೊಂಡು ಹೋಗ್ತೀನಿ, ಕಪಾಳಕ್ಕೆ ತಪ್ಪರ ಹಾಕಿ ಹೊಡೆದು ಒಳಗಾಗ್ತಾರೆ. ಹೇಗೆ ಬೇಕಾಗ ನಾನು ಇರ್ತೀನಿ, ಭಾಳ ಅಸಭ್ಯವಾಗಿ ನಡ್ಕೊಳ್ತೀನಿ, ಚಚ್ಚಾಗ್ತಾರೆ ನೀನು. ಶಾಸ್ತ್ರ ಅಂತ ಹೇಳಿದ್ರೆ ಇದು. ನಾವು ಹೇಗಿರಬೇಕು? ಶಾಸ್ತ್ರ ಅನ್ನೋಂಥದ್ದು ಮನುಷ್ಯನಿಗೆ ಇರುವಂಥದ್ದು, ಪ್ರಾಣಿಗಳಿಗಿಲ್ಲ. ಯಾಕೆಂದರೆ ಪ್ರಾಣಿಗಳಿಗೆ ಯಾವುದು ಕೂಡ ಅರಿವಾಗುವುದಿಲ್ಲ. ಆದರೆ ಪ್ರಾಣಿಗಳು ಕೂಡ ಒಂದು ಮರ್ಯಾದೆಯಲ್ಲಿ ಇರುತ್ತೆ. ಇವತ್ತು ಮರ್ಯಾದೆ ಯಾರು ಬಿಡ್ತಾ ಇದ್ದಾರೆ ಅಂದರೆ ಮನುಷ್ಯನೇ ಮರ್ಯಾದೆ ಬಿಡ್ತಾ ಇದ್ದಾರೆ. ಶಾಸ್ತ್ರ ಅಂತ ಹೇಳಿದ್ರೆ ಅದು ವಿಧಿ ನಿಷೇಧಗಳು. ಯಾವ ರೀತಿಯಾಗಿರಬೇಕು ನೀನು? ನಾನು ಒಬ್ಬ ಪ್ರಜೆ ಆಗಿರಬೇಕಾದ ಇತಿಹಾಸದಲ್ಲಿ ಯಾಗಿರಬೇಕು? ಅನೇಕ ಸಲ ಹೇಳ್ತಾರಲ್ವ, ನೀನೇನು ಮನುಷ್ಯ ಇದೆಯೇನೋ ಅಂತ ಹೇಳ್ತಾರಲ್ಲ. ಯಾಕೆ ಹೇಳ್ತಾರೆ? ಮನುಷ್ಯನ ನಡ್ಕೊಳ್ಳೋದಿಲ್ಲ, ಅದಕ್ಕೆ ಹೇಳ್ತಾರೆ. ವಿಧಿ ನಿಷೇಧಗಳು ಬೇಕು ನಮಗೆ, ಬೇಡವಾ? ಬೇಕೇ ಬೇಕು, ಪ್ರತಿಯೊಬ್ಬನಿಗೂ ಬೇಕು. ಆ ವಿಧಿ ನಿಷೇಧಗಳನ್ನು ಶಾಸ್ತ್ರ ಅಂತೇಳಿ ಕರೀತಾರೆ. ಈ ಶಾಸ್ತ್ರ ಹೇಗಿರಬೇಕು ಅಂದ್ರೆ ರಾಮ ತನ್ನ ಜೀವನ ನಡ್ಕೊಂಡು ತೋರಿಸಿದ್ದಾನೆ, ಸೀತೆ ನಡೆದು ತೋರಿಸಿದ್ದಾಳೆ, ದಶರಥ ನಡೆದು ತೋರಿಸಿದ್ದಾನೆ. ಇನ್ನು ಶಾಸ್ತ್ರವನ್ನು ಮೀರೋರು ಯಾರು? ಅದಕ್ಕೂ ರಾಮಾಯಣ ಅಲ್ಲೂ ಇದೆ. ರಾವಣ ಹೇಗಿದ್ದ, ವಾಲಿ ಹೇಗಿದ್ದ, ಮಾರೀಚ ಹೇಗಿದ್ದ, ರಾವಣ ಏನೇನು ಮಾಡ್ದ, ಅದು ಮಾಡಬಾರ್ದು ಅದನ್ನು ಮಾಡ್ದ ಅವನು. ಹೀಗೆ ವಿಧಿ ನಿಷೇಧ ಎರಡನ್ನೂ ಕೂಡ ರಾಮಾಯಣ ಹೇಳ್ತದೆ, ಎಲ್ಲವೂ ಹೇಳ್ತದೆ. ರಾಮಾಯಣದಲ್ಲಿ ಏನಿದೆ ಅಂತ ಕೇಳಿದರೆ ವಾಪಸ್ ಪ್ರಶ್ನೆ ಮಾಡಬೇಕು, ಏನಿಲ್ಲ ಅಂತೇಳಿ. ಹೀಗೆ ರಾಮಾಯಣದ ಬಳಿಯಲ್ಲಿ ಹೋದಾಗ ರಾಮಾಯಣ ಒಂದು ಕಲ್ಪತರು, ರಾಮಾಯಣ ಒಂದು ಕಾಮಧೇನು. ಅದರಲ್ಲಿ ಏನು ಎಲ್ಲವೂ ನಾವು ಏನನ್ನು ಬಯಸ್ತೀವೋ ಅದು ನಮಗೆ ಸಿಗ್ತದೆ. ನಾವು ಒಳ್ಳೆಯದನ್ನು ಬಯಸಬೇಕು. ನಾವು ಒಳ್ಳೆಯ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ರಾಮಾಯಣದ ಬಳಿ ಹೋದರೆ ರಾಮಾಯಣದಿಂದ ನಮಗೆ ಸಿಗದೇ ಇರುವಂಥದ್ದು ಇಲ್ಲ. ಉದಾಹರಣೆಗೆ ಒಂದು ದೇಶ ಆಗಿರಬೇಕು, ದೇಶದ ಸಂರಕ್ಷಣೆ ಮಾಡಬೇಕು, ದೇಶ ಭದ್ರವಾಗಿರಬೇಕು, ದೇಶವನ್ನು ಕಾಪಾಡಬೇಕು. ಇವತ್ತು ನೋಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಆ ರಾವಣ ಅಂಶ ಎದ್ದು ಬಿಡ್ತೇವೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ. ಒಂದು ದೊಡ್ಡ ಗುಂಪು ದೇಶದ ರಕ್ಷಣೆಗೆ ಹೊರಟ್ರೆ ಒಂದು ರಾವಣನ ಪಕ್ಷ ಅಂತ ಹೇಳ್ಬೋದು ನಾವು ಅವರನ್ನು. ಅವರು ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ, ದೇಶ ಹೊಡಿಲಿಕ್ಕೆ ಹೊರಟಿದ್ದಾರೆ, ದೇಶದ ರಕ್ಷಣೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇವತ್ತಿನ ದಿವಸ ಭಾರತ ಜಗದ್ಗುರುವಾಗಿ ಇಡೀ ವಿಶ್ವಕ್ಕೆ ಮಾರ್ಗದರ್ಶಕವಾಗಿ ಇಡೀ ಜಗತ್ತಿನಲ್ಲೇ ಒಂದು ತಲೆ ಎತ್ತಿ ನಿಂತಿರುವಂಥ, ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಿರುವಂಥ ರಾಷ್ಟ್ರ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ತಥಾಕಥಿತ ಕೆಟ್ಟ ರಾಜಕಾರಣಿಗಳು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಭಾರತವನ್ನು ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶದಲ್ಲಿ ಏನಾಗುತ್ತೋ ನಮ್ಮ ದೇಶದಲ್ಲೂ ಅದೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನೇನು ಮಾಡಬೇಕು? ಇವ್ರು ನಮ್ಮ ದೇಶದ ಪ್ರಜೆಗಳು ಅನ್ನಬೇಕು, ಇವರು ರಾಜಕಾರಣಿಗಳು ಅನ್ನಬೇಕು. ಈ ರೀತಿಯಾದಂಥ ಸಂದರ್ಭ ಬಂದಾಗ ರಾಜ್ಯ ಹೇಗೆ ನಡ್ಕೊಳ್ಬೇಕು? ವಿಶ್ವಾಮಿತ್ರರು ರಾಮನಿಗೆ ಪಾಠ ಮಾಡ್ತಾರೆ. ರಾಮ ತಾಟಕಿಗೆ ಕೊಲ್ಲಿಕ್ಕೆ ಹೋಗ್ತಾನೆ. ತಾಟಕಿಗೆ ಕೊಲ್ಲಿಕ್ಕೆ ಹೋದಾಗ ರಾಮನ ಮನಸ್ಸಿನಲ್ಲಿ ಮೃದು ದಯಾಭಾವನೆ ಬರುತ್ತೆ. ಅವ್ರು ಹೇಳ್ತಾ ಇರಬೇಕಾದ್ರೆ ನಾವು ಮುಂದೆ ವಿಸ್ತಾರವಾಗಿ ನೋಡ್ತೀವಿ ಇದನ್ನು, ಆಗ ಅದನ್ನು ವಿಸ್ತಾರವಾಗಿ ನೋಡೋಣ. ಒಂದೇ ಒಂದು ಮಾತನ್ನು ಹೇಳ್ತೀನಿ. ಈ ಸಂದರ್ಭಕ್ಕೆ ತಕ್ಕಂತೆ ರಾಮನ ಮನಸ್ಸಿನ ಆ ಭಾವನೆ ಬಂದುಕೊಳ್ಳಿ ವಿಶ್ವಾಮಿತ್ರರು ಕೂಡಲೇ ಹೇಳ್ತಾರೆ, ರಾಮ ಕ್ಷತ್ರಿಯ ನೀನು ಇಲ್ಲಿ ನೀನು ಯಾವುದೋ ಉಪನಿಷತ್ತಿನ ಶಾಂತಿ ಮಂತ್ರ ಹೇಳಿಕ್ಕೆ ಬಂದಿಲ್ಲ ನನ್ನ ಜೊತೆಯಲ್ಲಿ. ನೀನು ಇಲ್ಲಿ ಬೇರೆಯವರು ಶಾಂತಿ ಮಂತ್ರ ಹೇಳಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ನೀನು ಬಂದಿದ್ಯಾ ಇಲ್ಲಿ.
ಅವ್ರು ಶಾಂತಿ ಮಂತ್ರ ಹೇಳಬೇಕಾದ್ರೆ ಎಲ್ಲ ದುಷ್ಟರು ಹೋಗಬೇಕು. ನಿನ್ನ ಕೆಲಸ ಏನು ಗೊತ್ತಾ? ರಾಜ್ಯಭಾರ ನಿಯುಕ್ತಾನಾಂ ಯೇಷ ಧರ್ಮ ಸನಾತನಃ. ನೀನು ರಾಜ್ಯಭಾರ ಮಾಡಬೇಕಾದ್ರೆ ನೀನು ಎದುರುಗಡೆ ನೀನು ಬಂದಿದ್ದಾನೆ ಅಂತ ಹೇಳಿದ್ರೆ ಆಪರೇಷನ್ ಸಿಂಧೂರ್ ಆಗಲೇಬೇಕು. ಅದು ನಿನ್ನ ಕೆಲಸ, ಅದು ನಿಂದು. ನೀನು ಆಪರೇಷನ್ ಸಿಂಧೂರ್ ಮಾಡೋದಿಲ್ಲ, ಸರ್ವೇ ಭವಂತು ಸುಖಿನಃ, ಅದು ನಮ್ಮದು ಮೂಲ ಮಂತ್ರಪ್ಪ. ನೀನು ಮೊದಲು ಅಲ್ಲಿ ಏನು ಅಲ್ಲಿ ನುಗ್ಗಿ ಅವರು ನಮ್ಮನ್ನು ಹುರಿದು ಮುಗ್ತಾ ಇದ್ದಾರೆ, ಪ್ರವಾಸಿಗಳನ್ನ ಕೊಲ್ತಾ ಇದ್ದಾರೆ, ನೀನು ಶಾಂತಿ ಮಂತ್ರ ಹಾಡು ಚೆನ್ನೈಲಿ ಕುತ್ಕೊಂಡು. ಅದಕ್ಕೆ ನೀನು ಕೂಡಿಸಿಲ್ಲ. ರಾಜ್ಯಭಾರ ನಿಯುಕ್ತಾನ ತಾಟಕಿ ಇಲ್ಲಿದ್ದಾಳೆ, ಹೊಡಿ ಮೊದಲವಣ್ಣ ಅಂತ ಹೇಳ್ತಾರೆ. ತಾಟಕಿಗೆ ಸಂಹಾರ ಮಾಡಬೇಕು ನೀನು ಮೊದಲಿಗೆ. ಅದಕ್ಕೋಸ್ಕರ ನೀನು ಕರ್ಕೊಂಬಂದಿದ್ದು ನಾನು. ನೀನು ಏನು ನೋ ಚಾಯ್ಸ್, ಆ ಅವಕಾಶವೇ ಇಲ್ಲ ನಿನಗೆ. ಹೊಡಿ ಅವಳನ್ನು ತಾಟಕಿನ ಹೊಡಿ ಅಂತ ಹೇಳ್ತಾರೆ. ಇದು ಈ ರಾಜನೀತಿ ಬೇಕಾಗಿದೆ ಇವತ್ತಿನ ದಿವಸ. ಯಾವ ವಿದೇಶ ನೀತಿ ಬೇಕಾಗಿದೆ ನಮಗೆ ಇವತ್ತಿನ ದಿವಸ? ಜನಕ ಮಹಾರಾಜ ಹೇಳ್ಕೊಡ್ತಾನ್ರಿ. ಜನಕ ಮಹಾರಾಜನ ಸನ್ನಿಧಾನದಲ್ಲಿ ಅಷ್ಟಾವಕ್ರ ಗೀತೆ ಬಂತು. ಜನಕ ಮಹಾರಾಜ ಹೇಳ್ತಾನೆ, ಅವನು ತಲ್ಲೀನಾಗಿದ್ದ ಅಂತ ಹೇಳಿದ್ರೆ ಅವನು ಬರದೆ ಪಾಠ ಮಾಡ್ತಿರಲಿಲ್ಲ ಅಷ್ಟಾವಕ್ರರು. ಒಂದು ಎಲ್ಲರೂ ಗಲಾಟೆ ಮಾಡ್ತಾರೆ, ಏನು ರೀ ನೀವು ಆ ಜನಕ ರಾಜ, ಅವನು ರಾಜಸಿ ರಜೋಗುಣದವನು, ಅವನು ಬರದೆ ಏನು ಮಾಡ್ತೀರಿ ನೀವು ಅಂದಾಗ ಅವ್ರಿಗೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಒಂದು ಉಪಾಯ ಮಾಡ್ತಾರೆ. ಪಾಠ ಹಿಡಿತಾ ಇರ್ತದೆ, ಜನಕ ಇರ್ತಾನೆ ಆ ದಿವಸ. ಸುಮ್ಮನೆ ಬಂದು ದೂತರು ಹೇಳ್ತಾರೆ, ಮಿಥಿಲೆಗೆ ಬೆಂಕಿ ಬಿತ್ತು ಅಂತ. ಉಳಿದವ್ರು ಎಲ್ಲರೂ ಓಡೋಗ್ಬಿಡ್ತಾರೆ. ಇದ್ದವರು ಮಿಥಿಲೆಗೆ ಬೆಂಕಿ ಬಿದ್ದಿರೋದು ಅಲ್ಲಿ, ಇಲ್ಲಿ ಇವರು ಆಗಲೇ ಓಡಿದ್ರು. ಜನಕ ಶಾಂತವಾಗಿ ಕೂತಿದ್ದಾನೆ. ಜನಕ ನೀನು ಹೋಗಲ್ವಾ? ಹೇಳ್ತಾನೆ, ಮಮ ಕಿಂಚಿನ್ ಅದೈಹತೆ, ನಂದೇನು ಸುಟ್ಟೋಗಲಿಲ್ಲ, ನನ್ನ ಯಾರೂ ಸುಡಲಿಲ್ಲ. ಈ ರೀತಿ ಆತ್ಮಭಾವ ಇರಬೇಕ್ರಿ ರಾಜನಾದವನಿಗೆ. ಆದರೆ ಜೊತೆಯಲ್ಲೇ ಕೇಳಿ, ಸೀತೆಯನ್ನು ಅವನು ಒಂದು ವೀರ ಪಣವಾಗಿಡ್ತಾನೆ, ಬಿಲ್ಲನ್ನು ಮುರಿಬೇಕಂತೇಳಿ. ಇದನ್ನು ನಾವು ಮುಂದೆ ನೋಡ್ತೀವಿ. ಆ ಬಿಲ್ಲನ್ನು ಮುರಿಯುವಾಗ ಒಬ್ಬ ಪಕ್ಕದ ಊರಿನವನು ರಾಜ ಬರ್ತಾನೆ. ಯಾಕೆಂದರೆ ಬಂದವರು ಎಲ್ಲರೂ ಸೋತೋಗ್ಬಿಡ್ತಾರೆ, ಯಾರಿಗೂ ಬಿಲ್ಲು ಎತ್ತಲಿಕ್ಕಾಗಿಲ್ಲ, ಇನ್ನೇನು ಮುರಿಯೋದಿಲ್ಲ ಬಂತು. ಅವನು ಬಂದಿರ್ತಾನೆ, ಸುಧನ್ವ ಅಂತ ಅವನ ಹೆಸರು. ಸಾಂಕಾಶ್ಯ ನಗರ ಅಂತೇಳಿ, ಪಕ್ಕದ ನಗರ ಅಂದರೆ ಪಕ್ಕದ ದೇಶ ಅಂತ ಇಟ್ಕೊಳ್ಳಿ. ಪಕ್ಕದ ದೇಶ ಮಿಥಿಲೆ, ಸಾಂಕಾಶ್ಯ. ಅವನು ಜನಕನಿಗೆ ಹೇಳ್ತಾನೆ, ಜನಕ ನೀನು ಸುಮ್ಮನೆ ಯಾಕೆ ಎಲ್ಲ ಗಲಾಟೆ ಮಾಡ್ತಾನೆ, ನೀನು ಎಲ್ಲ ಬೇಡ ನೋಡು. ಅವರೆಲ್ಲ ಸಿಟ್ಟ ಮೇಲೆ ಯುದ್ಧಕ್ಕೆ ಬಂದುಬಿಡ್ತಾರೆ ಜನಕನ ಮೇಲೆ. ನೋಡು, ಸೀತೆ ನನಗೆ ಕೊಟ್ಬಿಡು. ಅಂದರೆ ಇವತ್ತಿನವ್ರು ನಾವು ಇದ್ದರೋ ಏನು ಮಾಡ್ತಿದ್ವಿ, ನಮ್ಮ ಯೋಚನೆ ಮಾಡಿ ನಾವು ಅಯ್ಯೋ ಮೊದಲು ಆಯ್ತಪ್ಪ ತೊಗೊಂಡು ಹೋಗು ಅಂತ ಹೇಳ್ತಿದ್ವಿ. ನನಗೆ ಕೊಟ್ಬಿಡು ಸೀತೆನ, ಪಕ್ಕದಲ್ಲೇ ಬೇಕಾದಾಗ ನೀನು ಬಾ, ಅವಳು ಬರ್ತಾಳೆ, ಚೆನ್ನಾಗಿರ್ಬೋದು ಅಂದಾಗ, ನೋಡು ನನ್ನ ಪಕ್ಕದ ಮನೆಯವನು ನೀನು, ಒಳ್ಳೆಯದು, ನಾವು ಪ್ರೀತಿಲಿದ್ದೀವಿ, ಸ್ನೇಹದಿಂದ ಇರೋಣ, ಇದೆಲ್ಲ ನಡೆಯಲ್ಲ ಅಂತ. ಹಾಗೊಂದು ಸಿಟ್ಟಾಗಿ ಎಲ್ಲರೂ ಕರ್ಕೊಂಡು ಯುದ್ಧಕ್ಕೆ ಬರ್ತಾನೆ. ಜನಕ ಯುದ್ಧ ಮಾಡ್ತಾನೆ, 1 ವರ್ಷ ಯುದ್ಧ ಮಾಡ್ತಾನೆ ಎಲ್ಲರ ಜೊತೆಯಲ್ಲಿ, ದೇವತೆಗಳ ಸಹಾಯ ತೊಗೊಳ್ತಾನೆ. ಆಮೇಲೆ ಅವನು ಅತಿರೇಕ ಆದಾಗ ಅವನ ಸಂಹಾರವನ್ನು ಮಾಡಿ ಅಲ್ಲಿ ಅವನ ತಮ್ಮನ ರಾಜನಾಗಿ ಇಡ್ತಾನೆ. ಆ ರಾಜ್ಯದ ಕೊಳ್ಳೆ ಹೊಡೆಯ ಕುಶಧ್ವಜನ ರಾಜನಾಗಿ ಮಾಡಿಟ್ಟು, ಏನೂ ಅಲ್ಲಿ ಸಂಸ್ಕೃತಿ ಸಂಪ್ರದಾಯ ಏನೂ ತೊಂದರೆ ಮಾಡಲಿಲ್ಲ, ಒಳ್ಳೆ ರೀತಿಯಲ್ಲಿ ರಾಜ್ಯ ನಡಿಬೇಕು ಅಂತೇಳಿ. ಇದು ರಾಜನ ಕರ್ತವ್ಯ, ಇದು ರಾಜ ಮಾಡಬೇಕಾಗಿರುವಂಥದ್ದು. ವಿದೇಶ ನೀತಿ ಹೇಗಿರಬೇಕು? ಆ ವಿದೇಶ ನೀತಿ ಪ್ರಾಯಶಃ ರಾಮಾಯಣದ ಪುಣ್ಯದಿಂದ ಇವತ್ತು ಮತ್ತೆ ನಮಗೆ ಅಂಥ ವಿದೇಶ ನೀತಿ ನಡೆಸುವಂಥ ಒಂದು ಕೇಂದ್ರ ಸರ್ಕಾರ ಸಿಕ್ಕಿದೆ. ಪ್ರಧಾನಿ ಇದ್ದಾರೆ, ಅಂಥ ವಿದೇಶ ಮಂತ್ರಿ ಇದ್ದಾರೆ, ದೇಶದ ಒಳಗಡೆ ಗಲಾಟೆ ಮಾಡಿದ ಹಚ್ಚಿಕ್ಕುವಂಥ ಗೃಹ ಮಂತ್ರಿಗಳಿದ್ದಾರೆ. ಇದು ಬೇಕಾಗಿದೆಯಲ್ವ ಇವತ್ತಿನ ದಿವಸ? ರಾಮಾಯಣದ ವಿಚಾರವನ್ನು ಮೊನ್ನೆ ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಿದಾಗ ರಾಜ ಹೇಗಿರಬೇಕು, ಅದಕ್ಕೋಸ್ಕರ ಒಂದು ನೀತಿ ನಿಯಮ ಬೇಕು ಅಂದಾಗ, ಅರೇ ಮಹಿಳಾ ಸಂಸದರು ಪೇಪರ್ನ ಉಂಡೆ ಕಟ್ಟಿ ಗೃಹ ಮಂತ್ರಿ ಮುಖಕ್ಕೆ ಬಿಸಾಡ್ತಾರೆ ಅಂದರೆ ಏನು ಮಾಡಬೇಕು ಅವರಿಗೆ? ರಾಮಾಯಣದ ರೀತಿಯಲ್ಲಿ ನಡ್ಕೊಳ್ಬೇಕು ಅಷ್ಟೇ, ನಾನು ಸೂಚ್ಯವಾಗಿ ಹೇಳೋದು, ಇನ್ನೇನಿಲ್ಲ. ಮಹಾಭಾರತ ಕೃಷ್ಣನ ರೀತಿಯಲ್ಲಿ ನಡ್ಕೊಳ್ಬೇಕು. ಇವತ್ತು ಬರೀ ರಾಮ ಒಬ್ಬನೇ ಸಾಕಾಗೋದಿಲ್ಲ, ರಾಮನೂ ಬೇಕು, ಕೃಷ್ಣನೂ ಬೇಕು. ರಾಮಕೃಷ್ಣ ನೀತಿ ಬೇಕಾಗಿದೆ ಇವತ್ತಿನ ದಿವಸ ನಮ್ಮ ದೇಶಕ್ಕೆ. ಚಾಣಕ್ಯ ನೀತಿ ಬೇಕಾಗಿದೆ ಇವತ್ತಿನ ದಿವಸ ನಮ್ಮ ದೇಶಕ್ಕೆ. ರಾಮಕೃಷ್ಣನ ನೀತಿಯೇ ಚಾಣಕ್ಯ ನೀತಿ, ಇನ್ಯಾರು ಚಾಣಕ್ಯ ನೀತಿ ಏನೋ ಬೇರೆ ಅಂಥೇಳಿ ಏನೋ ಅಲ್ಲ. ಮತ್ತು ಸ್ತ್ರೀರ ಸಂರಕ್ಷಣೆ ಅನ್ನುವಂಥದ್ದು ಒಂದು ಮೌಲ್ಯ ನಮ್ಮ ದೇಶದಲ್ಲಿ. ಆ ಸ್ತ್ರೀ ಸಂರಕ್ಷಣೆಯ ಮೌಲ್ಯಕ್ಕೋಸ್ಕರ ರಾಮಾಯಣ ನಡೆಯಿತು. ಒಬ್ಬ ರಾಜ ಆಗಿರಬೇಕು, ಒಬ್ಬ ರಾಜ ಇನ್ನೊಬ್ಬ ರಾಜನ ಹೆಂಡ್ತಿನ ಕರ್ಕೊಂಬರ್ಬೋದಾ ಚೆನ್ನಾಗಿದ್ದಾಳೆ ಅಂಥೇಳಿ? ಅವನು ರಾಜನ, ಅವನಿಗೇನಾದ್ರು ಮರ್ಯಾದೆ ಇದೆಯಾ, ಸಭ್ಯತೆ ಇದೆಯಾ, ಏನಾದರೂ ಕೂಡ ಸಂಸ್ಕೃತಿ ಇದೆಯಾ ಅವನಿಗೆ? ಆ ಸ್ತ್ರೀ ಸಂರಕ್ಷಣೆಗೋಸ್ಕರ ಸ್ವತಃ ರಾಮ ಹೋರಾಟ ಮಾಡ್ದ, ಎಲ್ಲರೂ ಮಾಡಿದ್ರು. ಜಟಾಯು ಅನ್ನುವಂಥ ಒಂದೇ ಒಂದು ಪಕ್ಷಿ ಯಾವ ರೀತಿಯಾಗಿ ತನ್ನ ಕೊನೆ ಉಸಿರುವರೆಗೂ ಕೂಡ ಸೀತಾ ಸಂರಕ್ಷಣೆಗೆ
ಮೂರು ಲೋಕದ ಜನ ರಾವಣ ಅಂತ ಹೇಳಿದ ಗಡಗಡ ನಡುಗುತ್ತಾ ಇದ್ದರು. ಆದರೆ ಆ ರಾವಣನಿಗೆ ಎದೆ ತಟ್ಟಿ ಎದೆಯೊಡ್ಡಿ ತಕ್ಕ ಉತ್ತರವನ್ನು ಕೊಟ್ಟಂಥ ಜಟಾಯು, ಸೀತಾಮಾತೆಗೋಸ್ಕರ ತಮ್ಮ ಜೀವನವನ್ನು ಪಣವಾಗಿಟ್ಟಂಥ ವಾನರರು, ಹೀಗೆ ಒಂದು ಕಡೆಯಲ್ಲಿ ರಾಮಾದಿಗಳು, ಇನ್ನೊಂದು ಕಡೆಯಲ್ಲಿ ರಾವಣಾದಿಗಳು. ಈಗ ರಾಮಾಯಣ ಅಂತ ಹೇಳಿದ್ರೆ ತ್ಯಾಗ ಭೋಗಗಳ ಒಂದು ಸಂಘರ್ಷದ ಕತೆ. ಒಂದು ಕಡೆಯಲ್ಲಿ ತ್ಯಾಗಕ್ಕೆ ಸ್ಪರ್ಧೆಯನ್ನು ಕಾಣ್ತೀವಿ ನಾವು. ಸಿಂಹಾಸನ ಬೇಡ ಬೇಡ ಅಂಥೇಳಿ ಆ ಅಯೋಧ್ಯ ಸಿಂಹಾಸನ ಚಿತ್ರಕೂಟದಲ್ಲಿ ರಾಮ ಭರತರು ಸೇರಿದಾಗ ಫುಟ್ಬಾಲ್ ಆಗೋಯ್ತು. ಈ ಕಡೆಯಿಂದ ರಾಮ ಸಿಂಹಾಸನ ಒದಿತಾನೆ, ಆ ಕಡೆಯಿಂದ ಭರತ ಸಿಂಹಾಸನ ಒದಿತಾನೆ. ಇದು ರಾಮಾಯಣ. ತ್ಯಾಗದ ಸಂದೇಶವನ್ನು ನೀಡ್ತದೆ ರಾಮಾಯಣ. ಹೀಗೆ ರಾಮಾಯಣ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮಗೆ ರಾಷ್ಟ್ರ ಕಾವ್ಯ. ರಾಮಾಯಣದಲ್ಲಿ ಕಾವ್ಯ ಇದೆ, ಚರಿತ್ರೆ ಇದೆ, ಶಾಸ್ತ್ರವನ್ನು ಬಿಟ್ಟಿಲ್ಲ. ಶಾಸ್ತ್ರವನ್ನು ಬಿಟ್ಟಿರದ, ಚರಿತ್ರೆಯನ್ನು ತೊರೆಯದ, ಕಾವ್ಯವನ್ನು ಇಟ್ಕೊಂಡಿರುವಂಥ ಶಾಸ್ತ್ರ ಎಲ್ಲವನ್ನು ಸೇರಿರೋ ಸಮಗ್ರವಾಗಿರುವಂಥದ್ದು ರಾಮಾಯಣ. ಇಂತಹ ರಾಮಾಯಣವನ್ನು ವಿಸ್ತಾರವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ. ಇವತ್ತಿಗೆ ಇಲ್ಲಿಗೆ ವಿರಾಮವನ್ನು ನೀಡೋಣ. ಎಲ್ರಿಗೂ ನಮಸ್ಕಾರ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಜೈ ಶ್ರೀರಾಮ್.